ಹಾಯ್ ಹಲೋ ಗುಡ್ ಈವ್ನಿಂಗ್ ಟು ಎವ್ರಿ ಒನ್. ವೆಲ್ಕಮ್ ಟು SCB 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ಸೊ ನಾನು ನಿಮ್ಮ SCB ಬ್ರದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಇವತ್ತಿನ ದಿನದಲ್ಲಿ ಸೋಷಿಯಲ್ ಸೈನ್ಸ್ ಪಾರ್ಟ್ 4 ವಿಡಿಯೋನ ಮುಗಿಸ್ಕೊಡೋಣ. ಅದು 2020ನೇ ಇಸ್ವಿಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸ್ತಾ ಇದ್ದೀವಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ RMS ಆ್ಯಂಡ್ ಮೊರಾರ್ಜಿ ಕ್ವಶನ್ಸ್ ಅಂತ ಹೇಳ್ತಾ ನಾವು ನಮ್ಮ ಕ್ಲಾಸನ್ನು ಶುರು ಮಾಡೋಣ. ಬನ್ನಿ. ಹಾಗಾದರೆ ಸಮಾಜ ವಿಜ್ಞಾನ ಕ್ವಶನ್ಸನ್ನು ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಹಾಗಾದರೆ 61ನೇ ಪ್ರಶ್ನೆ ನೋಡ್ರಿ. ಭಾರತದ ಪ್ರಧಾನಮಂತ್ರಿ ಆಗಲು ಇರಬೇಕಾದಂಥ ಕನಿಷ್ಠ ವಯಸ್ಸು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಭಾರತದ ಪ್ರಧಾನಮಂತ್ರಿ ಆಗಬೇಕಾದ್ರೆ ಲೋಕಸಭೆಯ ಸದಸ್ಯ ಆಗಿರಬೇಕು ಫಸ್ಟು. ಸೊ ಲೋಕಸಭೆಯ ಸದಸ್ಯನಿಗೆ ಎಷ್ಟು ವಯಸ್ಸು ಇರಬೇಕಂದ್ರೆ ಕನಿಷ್ಠ ಆದರೂ ಅವನಿಗೆ 25 ವರ್ಷ ಇರಬೇಕು. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? ಡಿ ಆಗೈತಿ. ಸರಿಯಾದ ಉತ್ತರ ಡಿ ಈಸ್ ದ ರೈಟ್ ಆನ್ಸರ್. 25 ವರ್ಷ ಆಗಿರಬೇಕು. ಹಾಗಾದರೆ ಪ್ರಧಾನಮಂತ್ರಿ ಆಗಬೇಕಾದ್ರೆ ಅವನಿಗೆ ಕನಿಷ್ಠ ವಯಸ್ಸು 25 ವರ್ಷ. ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 62ನೇ ಪ್ರಶ್ನೆ. ಗುಡವಿ ಪಕ್ಷಿಧಾಮ ಈ ರಾಜ್ಯದಲ್ಲಿದೆ. ಸೊ ಗುಡವಿ ಪಕ್ಷಿಧಾಮ ಇದು ಇರೋದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ. ಹೀಗಾಗಿ ಡಿ ಈಸ್ ದ ರೈಟ್ ಆನ್ಸರ್. ಅದು ಕೂಡ ಯಾವ ಜಿಲ್ಲೆಯಲ್ಲಿದೆ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಗುಡವಿ ಪಕ್ಷಿಧಾಮ ಕಂಡುಬರುತ್ತದೆ. ನೆಕ್ಸ್ಟ್ 63ನೇ ಪ್ರಶ್ನೆ. ಆಮ್ಲ ಮಳೆ ಕಾರಣವೇ ಇದು ಅಂದರೆ ಆ್ಯಸಿಡ್ ರೈನ್ ಅಂತ ಕರಿತೀವಿ. ಸೊ ಹೇಗೆ ಉಂಟಾಗ್ತದೆ ಅಂದ್ರೆ ಕೈಗಾರಿಕಾ ಮಾಲಿನ್ಯ ಅದರ ಜೊತೆಗೆ ವಾಹನಗಳು ಬಿಡುವಂತಹ ಅನಿಲಗಳೊಂದಿಗೆ ಏನಾಗ್ತದೆ, ಮಳೆಯೂ ಬೆರೆತು ಆ್ಯಸಿಡ್ ಆಗಿ ಪರಿವರ್ತನೆಗೊಂಡು ಆಮ್ಲ ಮಳೆಗೆ ಕಾರಣವಾಗ್ತದೆ. ಹೀಗಾಗಿ ಪ್ರಮುಖ ಕಾರಣ ಕೈಗಾರಿಕಾ ಮಾಲಿನ್ಯ. ಬಿ ಇಸ್ ದ ರೈಟ್ ಆನ್ಸರ್. ಬಿ ಇಸ್ ದ ರೈಟ್ ಆನ್ಸರ್. ಸೊ 64ನೇ ಪ್ರಶ್ನೆ ನೋಡ್ರಿ. CK ನಾಯ್ಡು ಟ್ರೋಫಿ ಈ ಕ್ರೀಡೆಗೆ ಸಂಬಂಧಿಸಿದೆ. CK ನಾಯ್ಡು ಟ್ರೋಫಿ ಈ ಕ್ರೀಡೆಗೆ ಸಂಬಂಧಿಸಿದೆ. ಯಾವ ಕ್ರೀಡೆಗೆ? ಈ ಒಂದು ಟ್ರೋಫಿ ಕ್ರಿಕೆಟ್ ಕ್ರೀಡೆಗೆ ಸಂಬಂಧಪಟ್ಟಿದೆ. ಸೊ ಹೀಗಾಗಿ ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 65ನೇ ಪ್ರಶ್ನೆ. ಇದುವರೆಗೆ ಗರಿಷ್ಠ ಮಾಹಿತಿ ಇರುವಂತಹ ನಕ್ಷತ್ರವೇ ಯಾವುದು? ಧ್ರುವ ನಕ್ಷತ್ರನ, ಬೀಟಲ್ ಗೀಸಾ, ರಿಗಲ್ಲ, ಪ್ರಾಕ್ಸಿಮಾ ಸೆಂಟೋರಿಯಾನ. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಡಿ ಆಗಿದೆ. ಏಕೆಂದರೆ ಪ್ರಾಕ್ಸಿಮಾ ಸೆಂಟೋರಿಯಾ ಈ ಒಂದು ನಕ್ಷತ್ರ ಸೂರ್ಯನಿಗೆ ಸಮೀಪವಾಗಿರುವುದರಿಂದ ಇದು ಇದರ ಬಗ್ಗೆ ಜಾಸ್ತಿ ಮಾಹಿತಿ ಸಂಗ್ರಹ ಆಗುತ್ತಿದೆ. ಸೊ 66ನೇ ಪ್ರಶ್ನೆ ನೋಡ್ರಿ. ಸ್ವರಕ್ಕೆ ಸ್ವರವು ಪರವಾದಾಗ ಸಂಧಿಕಾರ ನಡೆಯುವುದಿಲ್ಲ. ಅದು ಏನಾಗ್ತದೆ? ವಿಭಕ್ತಿ ಪ್ರತ್ಯಯ ಆಗ್ತದ, ದ್ವಿರುಕ್ತಿ ಆಗ್ತದ, ಪ್ರಕೃತಿ ಭಾವ ಆಗ್ತದ ಅಥವಾ ನಾಮ ಪ್ರಕೃತಿ ಆಗ್ತದ? ಸೊ ಅದು ಸ್ವರದ ಮುಂದೆ ಸ್ವರವು ಬಂದಾಗ ಯಾವುದೇ ಕಾರ್ಯ ನಡೀಲಿಲ್ಲ ಅಂದ್ರೆ ಅದು ಪ್ರಕೃತಿ ಭಾವ ಆಗ್ತದೆ. ಅದಕ್ಕೆ ನಾವು ಪ್ರಕೃತಿ ಭಾವ ಅಂತೀವಿ. ಸೊ ಆಲ್ಮೋಸ್ಟ್ ಪ್ಲುತಸ್ವರದ ಮುಂದೆ, ಪ್ಲುತಸ್ವರ ಅಂದರೆ ಪ್ಲುತಸ್ವರದ ಮುಂದೆ ಸ್ವರವು ಬಂದಾಗ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವಂಥ ಸ್ವರಗಳ ಅಕ್ಷರಗಳೇ ಪ್ಲುತಸ್ವರ ಅಂತೀವಿ. ಸೊ ಪ್ಲುತಸ್ವರದ ಮುಂದೆ ಸ್ವರವು ಏನಾದರೂ ಪರವಾದರೆ ಅಲ್ಲಿ ಪ್ರಕೃತಿ ಭಾವ ಉಂಟಾಗ್ತದೆ. ಅಂದರೆ ಅಲ್ಲಿ ಯಾವುದೇ ಥರ ಸಂಧಿ ಕಾರ್ಯ ಆಗುವುದಿಲ್ಲ, ಯಾವುದೇ ಲೋಪ ಆಗುವುದಿಲ್ಲ, ಆಗಮ ಆಗುವುದಿಲ್ಲ, ಯಾವುದೇ ಅಕ್ಷರ ಆದೇಶ ಕೂಡ ಆಗುವುದಿಲ್ಲ. ಹೀಗಾಗಿ ಅದಕ್ಕೆ ಯಾವುದೇ ಸಂಧಿ ಕಾರ್ಯ ನಡೀಲಿಲ್ಲ ಅಂದ್ರೆ ಅದಕ್ಕೆ ನಾವು ಪ್ರಕೃತಿ ಭಾವ ಅಂತೀವಿ. ಫಾರ್ ಎಕ್ಸಾಂಪಲ್ ಅನ್ನ ಅನ್ನೋದು ಒಂದು ಪ್ಲುತಸ್ವರ. ಅದರ ಮುಂದೆ ಇತ್ತ ಬಾ, ಹೌದಾ? ಅನ್ನ ಇತ್ತ ಬಾ ಅನ್ನೋದು ಏನಾಗುತ್ತೆ? ಪ್ರಕೃತಿ ಭಾವ ಆಗುತ್ತೆ. ಸೊ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ 67ನೇ ಪ್ರಶ್ನೆ ನೋಡ್ರಿ. ಏನಿದೆ? 10-1-1974 ಇದರ ಕನ್ನಡ ರೂಪ ಬರೆಯಿರಿ. ಸೊ 10ನೇ ಹೆಂಗೆ ಬರೀತಾರೆ? 1 0 ನೆಕ್ಸ್ಟ್ 1 ಇದೆ. ಸೊ ಹಾಗಾದರೆ ಈ ಥರ ಬರೀತಾರೆ. ನೆಕ್ಸ್ಟು 1 9 7 4. ಸೊ ಹಾಗಾದರೆ ಈ ಥರ ಇರುವಂತಹ ಆಪ್ಷನ್ ಎಲ್ಲಿದೆ ನೋಡಿದಾಗ ಸೊ ಸರಿಯಾದ ಉತ್ತರ ಯಾವುದಿಲ್ಲಿ? ಸಿ ಏನಾಗಿದೆ? ಸರಿಯಾದ ಉತ್ತರ ಆಗಿದೆ. ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ 68ನೇ ಪ್ರಶ್ನೆ. ಆಭರಣಗಳು ಹೊಳೆಯುವುದು ಹೇಗೆ ಹೊಳಿತಾವು? ತಳತಳ ಹೊಳಿತಾವ, ಜನ ಹೊಳಿತಾವ, ಪಳಪಳ ಹೊಳಿತಾವ ಅಥವಾ ಬನ ಹೊಳಿತಾವ? ಸೊ ಆಭರಣಗಳು ಹೊಳೆಯೋದು ಪಳಪಳ. ಹೀಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಋಸ್ವಸ್ವರಗಳು ಎಷ್ಟದಾವು? 5 ಅದಾವ, 6 ಅದಾವ, 7 ಅದಾವ, 8 ಅದಾವ? ಸೊ ಋಸ್ವಸ್ವರಗಳು ಅಂದ್ರೆ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳು. ಅವು ಎಷ್ಟದವಪ್ಪ ಅಂದ್ರೆ 6 ಅದಾವು. ಅವು ಯಾವ್ಯಾವಪ್ಪ ಅಂದ್ರೆ ಅ, ಇ, ಉ, ಋ, ಎ ಮತ್ತು ಓ. ಸೊ ಇವು 6 ಅಕ್ಷರಗಳನ್ನು ನಾವು ಋಸ್ವಸ್ವರಗಳು ಅಂತ ಕರಿತೀವಿ. ಸರಿಯಾದ ಉತ್ತರ ಬಿ ಆಗಿದೆ. ನಾವು ನೆಕ್ಸ್ಟ್ ನೋಡ್ರಿ 70ನೇ ಪ್ರಶ್ನೆ.
ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯ ಯಾವುದು? ಸೋಲಿಗನ, ಚಂಚುನ, ಕೊರಗನ, ಮುಂಡನ. ಸರಿಯಾದ ಉತ್ತರ ಸೋಲಿಗರು ಕಂಡುಬರ್ತಾರೆ. ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 71ನೇ ಪ್ರಶ್ನೆ. ಒಗ್ಗಟ್ಟಿಗೆ ಹೆಸರಾದ ಕೀಟಗಳೇ? ಸೊಳ್ಳೆಗಳ, ಜೇನುನೊಣನ, ನೊಣನ, ಪಾತರಗಿತ್ತಿನ. ಸೊ ಬೆಸ್ಟ್ ಎಕ್ಸಾಂಪಲ್ ಈಸ್ ಜೇನುನೊಣ. ಜೇನುನೊಣ ಒಗ್ಗಟ್ಟಿಗೆ ಹೆಸರಾದಂಥ ಕೀಟಗಳು. ನೆಕ್ಸ್ಟ್ ನೋಡ್ರಿ 72ನೇ ಪ್ರಶ್ನೆ. ಹಿಮದಲ್ಲಿ ಕಟ್ಟುವಂಥ ಮನೆಗೆ ಏನಂತ ಕರಿತೀವಿ? ಹಿಮ ಮನೇನ, ಇಗ್ಲೂ ಮನೇನ, ಸುರಂಗ ಮನೇನ ಅಥವಾ ಎತ್ತರದ ಮನೇನ? ನೀವು ಹೇಳ್ತಾ ಇರೋದು ಹಿಮ ಮನೆ, ಅದು ಆಗಲ್ಲ. ಹಿಮದಲ್ಲಿ ಕಟ್ಟುವಂತಹ ಮನೆಗೆ ನಾವು ಏನಂತ ಕರಿತೀವಿ? ಇಗ್ಲೂ ಮನೆ ಅಂತ ಕರಿತೀವಿ. ಏನಂತ ಕರಿತೀವಿ? ಇಗ್ಲೂ ಮನೆ ಅಂತ ಕರಿತೀವಿ. ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡ್ರಿ 73ನೇ ಪ್ರಶ್ನೆ. ಪ್ರಸ್ತುತ ಭಾರತದಲ್ಲಿರುವ ರಾಜ್ಯಗಳ ಒಟ್ಟು ಸಂಖ್ಯೆ ಎಷ್ಟು? ಸೊ ಎಷ್ಟು ಅದಾವಪ್ಪ ಅಂದ್ರೆ 28 ರಾಜ್ಯಗಳು ಅದಾವು, 8 ಕೇಂದ್ರಾಡಳಿತ ಪ್ರದೇಶಗಳು ಅದಾವು. ಸೊ ಡಿ ಇಸ್ ದ ರೈಟ್ ಆನ್ಸರ್. 74ನೇ ಪ್ರಶ್ನೆ ನೋಡ್ರಿ. ಕರ್ನಾಟಕದ ಅತಿ ಎತ್ತರದ ಪ್ರದೇಶ ಯಾವುದು? ಸೊ ಕರ್ನಾಟಕದ ಅತಿ ಎತ್ತರದ ಪ್ರದೇಶ ಯಾವುದಪ್ಪ ಅಂದ್ರೆ ಮುಳ್ಳಯ್ಯನಗಿರಿ. ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡ್ರಿ 75ನೇ ಪ್ರಶ್ನೆ. ಸಿರಿಧಾನ್ಯಗಳನ್ನು ಬೆಳೆಯುವ ಪ್ರಮುಖ ಜಿಲ್ಲೆ ಯಾವುದು? ವಿಜಯಪುರನ, ಬಾಗಲಕೋಟೆನ, ಹಾವೇರಿನ, ಗದಗ್ನ. ಸೊ ಸಿರಿಧಾನ್ಯಗಳಿಗೆ ಫೇಮಸ್ ಆಗಿರುವಂಥ ಜಿಲ್ಲೆ ಯಾವುದಪ್ಪ ಅಂದ್ರೆ ಬಿಜಾಪುರ ಜಿಲ್ಲೆ. ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡ್ರಿ 76ನೇ ಪ್ರಶ್ನೆ. ಧೂಮಕೇತುಗಳು ಕೈಗಳನ್ನು ಹೊಂದಿವೆ, ಕಾಲುಗಳನ್ನು ಹೊಂದಿವೆ, ಬಾಲವನ್ನು ಹೊಂದಿವೆ, ತಲೆಯನ್ನು ಹೊಂದಿವೆ. ಸರಿಯಾದ ಉತ್ತರ ಧೂಮಕೇತುಗಳು ಬಾಲವನ್ನು ಹೊಂದಿರುತ್ತವೆ. ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡ್ರಿ 77ನೇ ಪ್ರಶ್ನೆ. ದಕ್ಕನ್ ಪ್ರಸ್ಥಭೂಮಿಯು ಡ್ಯಾಶ್ ಇಂದ ಕೂಡಿರುತ್ತದೆ. ಯಾವುದರಿಂದ ಕೂಡಿರ್ತದ? ಮರಳಿನಿಂದ ಕೂಡಿರ್ತದ, ಕೆಂಪು ಮಣ್ಣಿನಿಂದ ಕೂಡಿರ್ತದ, ಪುರಾತನ ಗಟ್ಟಿ ಶಿಲೆಗಳಿಂದ ರಚನೆಯಾಗಿದೆಯಾ ಅಥವಾ ಬಂಡೆಗಲ್ಲುಗಳಿಂದ ರಚನೆಯಾಗಿದೆಯಾ? ಸೊ ದಕ್ಕನ್ ಪ್ರಸ್ಥಭೂಮಿ ಆಗಿರೋದು ಪುರಾತನದ ಗಟ್ಟಿ ಶಿಲೆಗಳಿಂದ ರಚನೆ ಆಗಿದೆ. ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 78ನೇ ಪ್ರಶ್ನೆ. ಒಯಾಸಿಸ್ ಅಂದರೆ ಏನು? ಒಯಾಸಿಸ್ ಅಂದರೆ ಏನಪ್ಪ ಅಂದರೆ ಮರುಭೂಮಿ ಒಂದು ಪ್ರದೇಶದಲ್ಲಿ ನೀರು, ಅಂತರ್ಜಲದ ನೀರು ಮೇಲೆ ಒಂದು ಚಿಮ್ಮುವಂತಹ ಒಂದು ಅಂಶ. ಯಾವುದಪ್ಪ ಅಂದರೆ ಇಲ್ಲಿ ಅಂತರ್ಜಲ ಬುಗ್ಗೆಗಳು ಸರಿಯಾದ ಉತ್ತರ ಆಗೈತಿ. ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡ್ರಿ 79ನೇ ಪ್ರಶ್ನೆ. ಈ ನದಿಯು ಭಾರತದಲ್ಲಿ ಹುಟ್ಟಿದರೂ ಸಹ ಇದರ ಬಹಳಷ್ಟು ಲಾಭ ಭಾರತಕ್ಕಿಲ್ಲ. ಅದ್ಯಾವುದು? ಗಂಗಾ ನದಿನ, ಯಮುನಾ ನದಿನ, ಸಿಂಧೂ ನದಿನ, ಬ್ರಹ್ಮಪುತ್ರನ? ಸೊ ಸರಿಯಾದ ಉತ್ತರ ಸಿಂಧೂ ನದಿ. ಇದು ಭಾರತದಲ್ಲಿ ಹುಟ್ಟೈತಿ ಕರೆ, ಆದ್ರೆ ಇದು ಭಾರತಕ್ಕಿಂತ ಪಾಕಿಸ್ತಾನಕ್ಕೆ ಜಾಸ್ತಿ ಲಾಭವನ್ನು ತಂದುಕೊಟ್ಟೈತಿ. ಸೊ ನೆಕ್ಸ್ಟ್ ನೋಡ್ರಿ 80ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ ಈ ಒಂದು ಕ್ಲಾಸ್ದು. ಏನಿದೆ ನೋಡ್ರಿ. ಇತ್ತೀಚೆಗೆ ಹೊಸದಾಗಿ ಪ್ರಕಟಿಸಿದ ಭಾರತದ ಕೇಂದ್ರಾಡಳಿತ ಪ್ರದೇಶಗಳೇ ಯಾವುದು? ಯಾವುದಪ್ಪ ಅಂದರೆ ಕಾಶ್ಮೀರ ಮತ್ತು ಲಡಾಖ್. ಕಾಶ್ಮೀರ, ಲಡಾಖು ಇತ್ತೀಚೆಗೆ ಹೊಸದಾಗಿ ಪ್ರಕಟವಾದಂಥ ಕೇಂದ್ರಾಡಳಿತ ಪ್ರದೇಶಗಳು. ಸೊ ಇಲ್ಲಿ ತನಕ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಸಂಬಂಧಪಟ್ಟಂತೆ 20 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಕನ್ನಡ ಮುಖ್ಯವಾದಂಥ 20 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ನಿಮಗೆ ಹೆಲ್ಪ್ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಗುಡ್ ಡೇ ಟು ಯು ಆಲ್.